ಉಮಾಶ್ರೀ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಮ್ಮ ನಮಸ್ತೆ. 21 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಆಡಿದರೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡ ಅಂತ ಬಂದಾಗ ಕನ್ನಡದ ಮಗಳಾಗಿ ಇವತ್ತು ಜಾನಕಿ ಅಮ್ಮ ಉಳಿದಿರುವಂಥದ್ದು. ಯಾಕಂದರೆ ಕರ್ನಾಟಕ ಕನ್ನಡ ಅಂತಂದರೆ ಅಷ್ಟು ಪ್ರೀತಿ ಮಾಡ್ತಾಯಿದ್ರು, ಕನ್ನಡಿಗರು ಅಂದರೆ ಅಷ್ಟೊಂದು ಅಭಿಮಾನದಿಂದ ನೋಡ್ತಾಯಿದ್ರು. ಇವತ್ತು ಕನ್ನಡದ ಮಗಳಾಗಿ ಹೋಗ್ತಾ ಇದ್ದಾರೆ, ಎಷ್ಟು ಬೇಸರ ಇದೆ ಮೊದಲು ಅವ್ರು ಕಳ್ಕೊಂಡಿರೋದು. ಒಂದು ಕಡೆ ಅವರು ನಮ್ಮನ್ನು ಅಗಲಿ ಹೋಗ್ಬಿಟ್ರಲ್ಲ ಅನ್ನುವಂಥದ್ದೊಂದು ನೋವು, ಮತ್ತು ದೈಹಿಕವಾಗಿ ಅವ್ರು ಹೋದರೂ ಇವತ್ತಿಗೂ ಕೂಡ ನಾನಂತೂ ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ನನಗೆ ಇವತ್ತಿಗೂ ನಾನು ಕಾರಲ್ಲಿ ಹೋಗ್ತಿದ್ರೆ ಕನ್ನಡದ ಹಾಡುಗಳು ನಿರಂತರವಾಗಿ ಆಕಾಶವಾಣಿ ಹಾಡುಗಳನ್ನ ಹಾಕ್ಕೊಂಡೇ ಹೋಗ್ತಿದ್ದೆ. ಅದ್ರ ಎಷ್ಟು ಹಾಡುಗಳು ಅಮ್ಮ ಹಾಡಿರೋ ಹಾಡುಗಳು, ಬಾಲಸುಬ್ರಹ್ಮಣ್ಯ ಅವರು ಹಾಡಿರೋದು, ಪಿ ವಿ ಶ್ರೀನಿವಾಸ್ ಅವ್ರು ಹಾಡಿರೋದು, ಅಯ್ಯೋ ಅದೆಷ್ಟು ಹಾಡುಗಳನ್ನ ಹಳೆಯ ಸಂಗೀತಗಳನ್ನು ಹಾಕ್ತಿರ್ತಾರೆ. ಖುಷಿ ಆಗ್ತಾ ಇರುತ್ತೆ ನನಗೆ ಕೇಳ್ತಾ ಇದ್ರೆ. ಮತ್ತು ಈ ಧ್ವನಿಯನ್ನು ಒಂದು ಸಲ ನಾವು ಕೇಳಿ 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 ಅಭ್ಯಾಸ ಆಗ್ಬಿಟ್ಟದ್ರಿಂದ ಬರೀ ಬೇರೆ ಯಾವ ಧ್ವನಿಗಳನ್ನು ಕೇಳಿದ್ರು ಕೂಡ ರುಚಿ ಅಂತ ಅನಿಸೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಅವ್ರನ್ನ ಆರಾಧಿಸೋಕೆ ಶುರು ಮಾಡಿಬಿಡ್ತೀವಿ. ಸೊ ಹಾಗಾಗಿ ಅಂಥ ಒಂದು ದೇವತೆ ಅಂತಲೇ ಅನ್ಬೋದು. ಅಂಥ ಒಂದು ದೇವತೆ ಇವತ್ತು, ಸಾಂಸ್ಕೃತಿಕ ದೇವತೆ ಇವತ್ತು ನಮ್ಮ ನಾಡಿನಲ್ಲಿ, ನಮ್ಮ ಮಣ್ಣಿನಲ್ಲಿ ನಮ್ಮ ಮಗಳಾಗಿ ನಮ್ಮ ಜೊತೆಯಲ್ಲಿ ಕರಗಿ ಹೋಗೋದಿದೆಯಲ್ಲ, ಅದು ಸ್ವಲ್ಪ ನೋವಿನ ಸಂಗತಿ. ಇಲ್ಲೊಂದು ಕಡೆ ಸಂಗೀತ ಸೇವೆಯನ್ನು ಹೊರತುಪಡಿಸಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕೋದಿದೆಯಲ್ಲ 88 ವರ್ಷಗಳು, ಆ ಥರದೊಂದು ಬದುಕು, ಸಂಪೂರ್ಣವಾದ ಬದುಕು. ಸರಳ ಜೀವಿ ವಿತ್ ಸ್ವಾಭಿಮಾನದೊಂದಿಗೆ ಸರಳವಾಗಿ ಮುಗ್ಧವಾಗಿ ದೈವಿಕ ಪ್ರಜ್ಞೆ ಇಟ್ಕೊಂಡು ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನೂ ಕಾಣ್ತಾ, ಎಂಥ ಪರಿಸ್ಥಿತಿಗಳನ್ನು ಕೂಡ ತನ್ನದಾಗಿಸ್ಕೊಂಡು ಒಡಲೊಳಗೆ ಇಟ್ಕೊಂಡು ನೋವಿರಬಹುದು, ಸಂತೋಷ ಇರಬಹುದು, ಸಮಾನವಾಗಿ ಬದುಕಿದಂಥ ಜೀವ ಅಲ್ಲ, ಮಾದರಿ ಬದುಕು. ಜಾನಕಿ ಅಮ್ಮ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಬಹಳ ಹಿಂದೆ ನಾನು ನೋಡಿದ್ದು ಅಷ್ಟೇ, ಇತ್ತೀಚೆಗೆ ನಾನು ಅಷ್ಟಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸರ್, ಒಂದು ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀವು ಇದ್ದಂಥ ಸಂದರ್ಭದಲ್ಲಿ ಮೇಡಮ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿಮ್ಮ ಸಂದರ್ಭದಲ್ಲಿ ಅವರಿಗೆ ನೀಡಿದಂಥದ್ದು ನನ್ನ ಭಾಗ್ಯ, ನನ್ನ ಸರ್ಕಾರದ ಭಾಗ್ಯ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ಅವರನ್ನು ನಾವು ಗೌರವಿಸಿದ್ದಿದೆಯಲ್ಲ, ಸರ್ಕಾರಕ್ಕೆ ಒಂದು ಹಿರಿಮೆ. ನಮ್ಮನ್ನು ನಾವು ಸರ್ಕಾರದವ್ರು ಗೌರವಿಸ್ಕೊಂಡ ಹಾಗೆ ಅವರಿಗಿಂತ ಪ್ರಶಸ್ತಿಗಳು ಅದೆಷ್ಟೋ, ಸುಮಾರು 38 ರಾಜ್ಯ ಪ್ರಶಸ್ತಿಗಳು ಎಲ್ಲ ಭಾಷೆಗಳಲ್ಲೂ ಬಂದಿದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ ಇದು ಒಂದು. ಆದರೆ ಅದು ಮುಖ್ಯ ಅಲ್ಲ, ಆದರೆ ಅದನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದೇ ನಮ್ಮೆಲ್ಲರ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ. ಬೃಹತ್ ಸ್ಮಾರಕ ಮತ್ತು ಮ್ಯೂಸಿಯಂ ಮಾಡಬೇಕು ಅಂತ ಕೊನೆಯದಾಗಿ ಎಲ್ಲರೂ ಕೂಡ ಮನವಿ ಮಾಡ್ತಾರೆ. ಎಲ್ಲ ನಮ್ಮ ಮನಸ್ಸು ಹಾಗೆ ಇದೆ, ಸರ್ಕಾರದ ಜೊತೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಉಮಾಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ಲೋಕೇಶ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.